ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಬುಧವಾರ, ಸೊ ಡ್ರೈ ಫ್ರೂಟ್ಸ್ ನೆನೆಸಿದ್ದೆ. ಹಾಗೆ ನಾಷ್ಟಕ್ಕೆ ನಮ್ಮ ಮನೆಯಲ್ಲಿ ಚಪಾತಿನ ಬೀಟ್ರೂಟ್ ಪಲ್ಯ ಮಾಡಿದ್ನಲ್ಲ, ಅದನ್ನೇ ತಿಂತೀನಿ ಅಂದರು. ಅವ್ರಿಗೆ ಬಾಕ್ಸಿಗೆ ಬಂದುಬಿಟ್ಟು ಅಲಸಂದಿ ಕಾಳು ಹುಳಿ ಮಾಡಿದ್ದೆ. ಆಯ್ತಾ ಟೈಮು? ಬಾಯ್ ಬಾಯ್. ಫ್ರೆಂಡ್ಸ್ ಇದು ಊರಿಂದ ನಮ್ಮ ಅಕ್ಕ ಕಟ್ ಕಳಿಸಿದ್ದು ಪಪಾಯ. ಸೊ ಅದು ಇಷ್ಟು ದಿನ ಹಣ್ಣಾಗೋದಕ್ಕೆ ಬಿಟ್ಟಿದೆ. ಸೊ ಈಗ ಹಣ್ಣಾಗಿತ್ತು. ಸೊ ಬೆಳಗ್ಗೆ ಕಟ್ ಮಾಡಿದ್ದೆ. ನಮ್ಮ ಮನೆಯವರು ಒಂದು ಸ್ವಲ್ಪ ತಿನ್ಕೊಂಡು ಹೋದರು, ಮತ್ತು ಸಂಜೆ ಬಂದು ತಿಂತೀನಿ ಅಂದ್ಬಿಟ್ಟು ಸೊ ಅದನ್ನು ಒಂದು ಸ್ವಲ್ಪ ಎತ್ತಿಟ್ಟಿದ್ದೆ, ಸಂಜೆಗೆ ತಿನ್ಕೊಳ್ಳೋಣ ಅಂದ್ಕೊಂಡು. ಆಮೇಲೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮಧ್ಯಾಹ್ನಕ್ಕೆ ಮಜ್ಜಿಗೆ ಮತ್ತು ಅನ್ನ ತಿನ್ಕೊಂಡೆ ಫ್ರೆಂಡ್ಸ್. ಅದ್ರ ಜೊತೆ ಈರುಳ್ಳಿ ಇದ್ದರೆ ಒಳ್ಳೆ ಕಾಂಬಿನೇಷನ್ ಸಕ್ಕತ್ತಾಗಿರುತ್ತೆ. ಸೊ ಅದಕ್ಕೆ ಮಜ್ಜಿಗೆ ಅನ್ನನೇ ತಿನ್ಕೊಂಡೆ ಬಿಸಿಲಲ್ಲಿ, ಸೊ ತಂಪಾಗಿರುತ್ತೆ ಅಂದ್ಕೊಂಡು. ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದಾರೆ? ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತು ಬಂದುಬಿಟ್ಟು ಬುಧವಾರ. ಸೊ ಬೆಳಗ್ಗೆ ನಾಷ್ಟಕ್ಕೆ ನೋಡಿದ್ರೆ ನಮ್ಮ ಮನೆಯವರು ಅವ್ರಿಗೆ ತುಂಬ ಇಷ್ಟ ಆಯಿತು ಬೀಟ್ರೂಟ್ ಪಲ್ಯ. ಸೊ ಈ ಚಪಾತಿನೂ ಬೀಟ್ರೂಟ್ ಪಲ್ಯನೇ ಬೆಳಗ್ಗೆ ನಾಷ್ಟಕ್ಕೆ ಮಾಡ್ತೀನಿ ಅಂದರೆ ಸೊ ಬಾಕ್ಸಿಗೆ ಬಂದುಬಿಟ್ಟು ಅಲಸಂದಿ ಕಾಳು ಹುಳಿ ಮಾಡಿದ್ದೆ. ಸೊ ಅವರು ಕೂಡ ನಾಷ್ಟ ಮಾಡಿಕೊಂಡು ಕೆಲ್ಸಕ್ಕೆ ಹೊರಟರು. ಅವ್ರು ಹೋದ್ಮೇಲೆ ಸ್ವಲ್ಪ ಕೆಲಸಗಳಿತ್ತು, ಅದನ್ನೆಲ್ಲ ಮುಗಿಸ್ಕೊಂಡೆ. ಸೊ ಈಗ ಮಧ್ಯಾಹ್ನ ಟೈಮ್ 3 ಗಂಟೆ ಆಗಿದೆ. ಸೊ ನೋಡಿದ್ರಲ್ಲ, ಊಟ ಕೂಡ ಮಾಡಿದ್ದಾಯಿತು, ಒಳ್ಳೆ ಮಜ್ಜಿಗೆ ಅನ್ನ ತಿಂದಿದ್ದಾಯಿತು. ಈಗ ಸ್ವಲ್ಪ ಕೆಲಸ ಇದೆ. ಸೊ ಬನ್ನಿ ಕೆಲಸ ಮುಗಿಸಿ ಆಮೇಲೆ ಸಿಗ್ತೇನೆ. ಸೊ ಫ್ರೆಂಡ್ಸ್, ಈಗ ಮನೆಯೆಲ್ಲ ಕ್ಲೀನಾಗಿದೆ. ಸೊ ಪಾತ್ರೆಗಳು ಒಂದು ಸ್ವಲ್ಪ ಇತ್ತು, ಸೊ ತೊಳ್ಕೊಂಬೇಡ ಅಂತ ತೊಳ್ಕೊಳ್ತಾ ಇದ್ದೀನಿ. ಸೊ ಈ ನಡುವೆ ನಾನು ಏನು ಮಾಡ್ತಿದ್ದೀನಿ ಅಂದರೆ, ಒಂದು ಸ್ವಲ್ಪ ಪಾತ್ರೆ ಬಿತ್ತು ಅಂದರೆ ಹಾಗೆ ತೊಳ್ಕೊಂಬಿಡ್ತೀನಿ ಫ್ರೆಂಡ್ಸ್. ಈಗ ಒಂದು ಸ್ಪೂನು ಲೋಟ ಬಿತ್ತು ಅಂದರೆ ಹಾಗೆ ತೊಳ್ಕೊಬಿಡೋದು, ತಟ್ಟೆ ಬಿತ್ತು ಅಂದರೆ ಹಾಗೆ ತೊಳ್ಕೊಂಬಿಡೋದು. ಸೊ ಹಾಗಾಗಿ ಅವಾಗೆ ತೊಳ್ಕೊಂಬಿಡ್ತಾ ಇದ್ದೀನಿ. ಇವತ್ತೇ ನಾನು ಇಷ್ಟೊಂದು ಪಾತ್ರೆ ಹಾಕ್ಕೊಂಡಿರೋದು. ಸೊ ಯಾಕೆ ಅಂದರೆ ಬಿಸಿಲು ಫ್ರೆಂಡ್ಸ್, ಕಿಚನಲ್ಲಿ ಇರೋಕ್ಕಾಗಲ್ಲ. ಸೊ ಬಿಸಿಲಲ್ಲಿ ಅದರಲ್ಲೂ ಎಕ್ಸ್ಪೆಷಲಿ ಮಧ್ಯಾಹ್ನ ಹೊತ್ತು ಏನಾದರೂ ಕೆಲಸ ಮಾಡೋಕ್ಕೆ ಹೋದೆ ಅಂದರೆ ಸೆಕೆ ಅಂತೂ ಸಿಕ್ಕಾಬಟ್ಟೆ ಆಗುತ್ತೆ. ಸೊ ಹಾಗೆ ಬಿಸಿಲೆಲ್ಲ ಕಡಿಮೆ ಸ್ವಲ್ಪ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಒಂದು ಸ್ವಲ್ಪ ಜಾಸ್ತಿ ಪಾತ್ರೆಗಳು ಹಾಕೊಂಡಿದ್ದು. ಆಮೇಲೆ ಸಂಜೆ ಆಯಿತು, ಒಂದು ಸ್ವಲ್ಪ ರೆಸ್ಟ್ ಮಾಡೋಷ್ಟರಲ್ಲಿ ಟೈಮ್ 7 ಗಂಟೆ ಆಗಿದೆ. ಈಗ ನಮ್ಮ ಮನೆಯವರು ಬಂದು ಅವರು ಕೂಡ ನೀರಿಗೆ ಹೋಗಿದ್ರು, ನೀರು ತೊಗೊಂಬಂದರು. ಸೊ ಫ್ರೆಂಡ್ಸ್, ಈಗ ಟೈಮ್ 8 ಗಂಟೆ ಆಗಿದೆ. ಸೊ ಮಧ್ಯಾಹ್ನದಿಂದ ಏನೂ ಬ್ಲಾಗ್ ಮಾಡಿರಲಿಲ್ಲ. ಈಗ ಸ್ವಲ್ಪ ಹೊರಗಡೆ ಹೋಗ್ತಾಯಿದ್ದೀವಿ. ಎಲ್ಲಿಗೆ ಅಂದರೆ ಸೊ ದೋಸೆಗೆ ನೆನೆಸಿದ್ದೆ ಸ್ವಲ್ಪ ಜಾಸ್ತಿನೇ. ಮನೆಯಲ್ಲಿ ತುಂಬ ಗಟ್ಟಿಯಾಗಿ ರುಬ್ಬೋದಕ್ಕೆ ಆಗೋದಿಲ್ಲವಲ್ಲ, ಅದಕ್ಕೆ ನಮ್ಮ ಮನೆಯವ್ರು ಮಿಷಿನ್ ಹೋಗೋಣ ಅಂದಿದ್ದು. ಬಂದಮೇಲೆ ಅವ್ರು ಬಂದಿದ್ದೆ ಸ್ವಲ್ಪ ಲೇಟ್ ಆಯಿತು, ಈಗ ಬಂದರು. ಸೊ ಪಕ್ಕದ ರೋಡಲ್ಲೇ ಮಿಷಿನ್ ಇರೋದು. ಬನ್ನಿ ಈಗ ಹೋಗಿ ಹಾಕಿಸ್ಕೊಂಡು ಬರೋಣ. ಮಿಷಿನ್ ಗ್ಯಾಸ್ ಇರಬೇಕು ಅಂತ ನಿಮ್ಗೆ ಬೇಗ ಹೋಗಿ ಹಾಕಿಸ್ಕೊಂಡು ಹೋಗಿ. ಇನ್ನೂ ಅಡುಗೆ ಮಾಡಿಲ್ಲ ಫ್ರೆಂಡ್, ಜರಿ ಇಷ್ಟೊತ್ತು ಅಡುಗೆ ಮುಗಿಸ್ತಾ ಇದ್ದೆ, ಇನ್ನೂ ಅಡುಗೆ ಮಾಡಿಲ್ಲ. ಹೋಗಿ. ಸೊ ಫ್ರೆಂಡ್ಸ್, ಫೈನಲಿ ದೋಸೆ ಹಸಿ ಹಾಕ್ಸ್ಕೊಂಬಂದೆ. ಸೊ ಸ್ವಲ್ಪ ಜಾಸ್ತಿನೇ ಹೇಳಿದ್ರು ನಮ್ಮ ಮನೆಯವರು, ಜಾಸ್ತಿನೇ ಹಾಕ್ಸ್ಕೊಂಬಂದಿದ್ದೆ. ಸೊ ಈಗ ನಾನು ತೊಗೊಂಡೋಗಿದ್ದು ಇಷ್ಟಿತ್ತು ಫ್ರೆಂಡ್ಸ್, ಇಷ್ಟಿತ್ತು. ರುಬ್ಬಿದ ಮೇಲೆ ನೋಡಿದ್ರೆ ಈಗ ಕಡಿಮೆ ಹೋಗಿದೆ. ಸೊ ನಮ್ಮ ಮನೆಯವರು ಇದೇ ಸಾಕಾಗಲ್ಲ, ಜಾಸ್ತಿ ಆಗುತ್ತೆ, ಇನ್ನೊಂದು ಬಾಕ್ಸ್ ಎತ್ಕೊ ಅಂತ ಇದ್ರು. ಸೊ ನೋಡಿದ್ರೆ ಕಮ್ಮಿ ಹೋಗಿದೆ. ನೀರು ಕೂಡ ಇದೆ ಫ್ರೆಂಡ್ಸ್, ನೋಡಿ ನೀರು ತೇಲ್ತಾ ಇದೆ ಮೇಲೇ. ಸೊ ಫ್ರೆಂಡ್ಸ್, ಇದು ಬಂದು ನಾಳೆಗೆ. ಸೊ ಸ್ವಲ್ಪ ಉಪ್ಪಾಕಿ ಸೋಡಾ ಹಾಕಿ ಮಿಕ್ಸ್ ಮಾಡಿ ಎತ್ತಿಟ್ಬಿಟ್ಟಿದ್ದೀನಿ, ಒಂದು ಸ್ವಲ್ಪನೇ ಇಟ್ಕೊಂಡಿದ್ದೀನಿ. ಸೊ ಫ್ರೆಂಡ್ಸ್, ಡೈಲಿ ಇಷ್ಟೊತ್ತಿಗೆ ಅಡುಗೆ ಮಾಡಿಬಿಡ್ತಿದ್ದೆ. ಸೊ ಇವತ್ತಿನ್ನೂ ಅಡುಗೆ ಮಾಡಿಲ್ಲ, ಟೈಮ್ 8:30 ಆಗಿದೆ. ಸೊ ನಮ್ಮ ಮನೆಯವರು ಇಷ್ಟೊತ್ತಾಯಿತು ಪಾಪ ಅವ್ರು ಬಂದಿದ್ದು, ನೀರು ಎತ್ಕೊಂಡ್ಬಂದು ಪಾಪ ಇದು ಮಾಡಿದ್ರು. ನಾನು ಇವತ್ತು ನೀರಿಗೆ ಹೋಗಲಿಲ್ಲ, ಯಾಕಂದರೆ ಅವ್ರು ಬೇಗ ಬರ್ತೀನಿ, ದೋಸೆ ಹಾಕ್ಸ್ಕೊಬರಕ್ಕೆ ಹೋಗೋಣ ಅಂದಿದ್ರು. ಸೊ ಹಾಗೆ 2 ಕೆಲಸ ಒಟ್ಟಿಗೆ ಮುಗಿಸ್ಕೊಂಬರೋಣ ಅಂತ ನಾನು ಹೋಗಿದ್ರೆ ಹಾಗಿದೆ. ಅವ್ರು ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟಿದ್ದಿದ್ರೆ ನಾನೇ ಹೋಗಿ ಬರ್ತಿದ್ದೆ. ಸೊ ಫೈನಲಿ ಈಗ ಬಂದು ಇಲ್ಲೇ ಪಕ್ಕದಲ್ಲೆಲ್ಲ ಹೋಗಿ ಬನ್ನಿ, ತುಂಬ ದೂರ ಇದೆ, ಅಲ್ಲಿ ಚೆನ್ನಾಗಿ ಆಗ್ತಿರ್ತಾರೆ. ಸೊ ಲೇಟ್ ಆಯ್ತಲ್ವ ಅಂದ್ಕೊಂಡು ನಾವು ಇಲ್ಲೇ ಹತ್ರ ಹೋಗಿ ಬಂದ್ವಿ. ಈಗ ರೈಸ್ ಆಗಿದೆ, ಅದಕ್ಕೆ ಸಾರು ಮಾಡೋದು ಗೊಜ್ಜು ಮಾಡೋದಕ್ಕೆ ಬಿಟ್ಬಿಟ್ಟು ಬೇಗ ಅಡುಗೆ ಮಾಡೋಣ. ಸೊ ಫ್ರೆಂಡ್ಸ್, ಇಲ್ಲಿ ಪಾನ್ಕಾಯಿ ಎತ್ತಿ ಹೊರಗಡೆ ಇಟ್ಟಿದ್ದೀನಿ. ಸೊ ಇದೇ ಲಾಸ್ಟ್. ಸೊ ಈಗ ನಮ್ಮ ಮನೆಯವ್ರು ಬಂದಿದ್ದಾರಲ್ಲ, ಅವ್ರಿಗೆ ಕೊಡೋಣ ಅಂತ ತಣ್ಣಗಿದೆ. ಸೊ ಶೆಕೆಯಲ್ಲಿ ಅವರು ಕುಡ್ಕೊಂಡು ಈಗ ಕೆಲಸ ಮುಗಿಸ್ಕೊಂಡ್ಬಂದಿದ್ದಾರಲ್ಲ, ಸೊ ಇದನ್ನು ಕೊಡ್ತೀನಿ ಈಗ ಅವ್ರಿಗೆ. ಸೊ ಫ್ರೆಂಡ್ಸ್, ಇಲ್ಲಿ ಒಂದೇ ಒಂದು ಮ್ಯಾಂಗೋ ನಮ್ಮ ಮನೆಯವ್ರು ಆರ್ಡ್ರ್ ಮಾಡಿದ್ದು ಬೇರೆ ₹1 ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಇದು ಲಿಚ್ಚಿ ಬಂದು ಇನ್ನೊಂಥರ ಲಿಚ್ಚಿ. ಸೊ ಇದು ಕೂಡ ಚೆನ್ನಾಗಿತ್ತು, ನೀವು ನಂಬೋದಿಲ್ಲ ನೋಡಿ, ನಾನು ಅದಕ್ಕೆ ಸ್ಕ್ರೀನ್ಶಾಟ್ ಹಾಕಿದ್ದೀನಿ. ಮ್ಯಾಂಗೋ ಸಿಂಧೂರ್ ₹1 ತೊಗೊಂಡಿದ್ದು. ಸೊ ಅದ್ರ ಜೊತೆ ಇದು ಚಿಕನ್ ಸಿಕ್ ಕಬಾಬ್ ಅಂತ ಇದನ್ನು ತರಿಸಿದ್ರು. ಸೊ ಇದನ್ನು ಜಸ್ಟ್ ಫ್ರೈ ಮಾಡ್ಕೊಂಡು ತಿನ್ನೋದಷ್ಟೇ. ಸೊ ಹೀಗಿದ್ರು ಮೈನೋ ಸಾಸ್ ಎಲ್ಲ ಇತ್ತು ಅಂದ್ಬಿಟ್ಟು ತರಿಸಿದ್ರು. ಸೊ ಫೈನಲಿ ಅದನ್ನು ಕೂಡ ಮಾಡಿಕೊಂಡು ತಿನ್ಕೊಂಡ್ವಿ. ಸೊ ರಾತ್ರಿಗೆ ಊಟಕ್ಕೆ ಬಂದುಬಿಟ್ಟು ರೈಸ್ ಮಾಡಿದ್ದೆ ಫ್ರೆಂಡ್ಸ್, ನಮ್ಮ ಮನೆಯವ್ರಿಗೆ ಚಟ್ನಿ ಮಾಡಿದ್ರು. ಸೊ ಚಟ್ನಿಯನ್ನು ತಿನ್ಕೊಂಡ್ವಿ. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಷ್ಟೇ ಆಗಿರುತ್ತೆ.
ಸೊ ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಆ್ಯಂಡ್ ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತು ಬಂದು ಗುರುವಾರ, ಸೊ ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ತಿದ್ದೀನಿ. ಬಾಗಿಲಿಗೆಲ್ಲ ನೀರು ಹಾಕ್ಕೊಳ್ತಿದ್ದೀನಿ. ಇವತ್ತು ನಾಷ್ಟಕ್ಕೆ ಬಂದುಬಿಟ್ಟು ದೋಸೆ, ಚಟ್ನಿ, ಪಲ್ಯ ಮಾಡಿದ್ದೆ. ಸೊ ಹಾಗೆ ಬಾಕ್ಸಿಗೆ ಬಂದುಬಿಟ್ಟು ಅನ್ನ ಮತ್ತು ರಸ ಮಾಡಿದ್ದೆ ಫ್ರೆಂಡ್ಸ್. ಇವತ್ತಂತೂ ತುಂಬ ಕೆಲಸ ಇತ್ತು. ಸೊ ಬೆಳಗ್ಗೆ ಬೇಗನೆ ನಮ್ಮ ಮನೆಯವ್ರು ಹೋಗೋಷ್ಟರಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಳ್ತಿದ್ದೀನಿ. ಸೊ ನಾಷ್ಟನೂ ಹೋಗಿತ್ತು, ಬಾಕ್ಸ್ಗೂ ಹೋಗಿತ್ತು, ಅವ್ರಿಗೆ ಪ್ಯಾಕ್ ಮಾಡಿಬಿಟ್ಟೆ. ಅವರು ಕೂಡ ರೆಡಿ ಆಗೋದಕ್ಕೆ ಹೋಗಿದ್ರು. ಸೊ ಅಷ್ಟರಲ್ಲಿ ನಾನು ಕೂಡ ಮನೆಯೆಲ್ಲ ಗುಡಿಸ್ಕೊಂಡು ಒರೆಸ್ಕೊಳ್ತಿದ್ದೀನಿ. ಇನ್ನು ಅವ್ರು ಹೋದ್ಮೇಲೆ ಅರ್ಧ ಅವರ್ ಟೈಮ್ ವೇಸ್ಟ್ ಆಗುತ್ತೆ ಅಂತ ಅಂದ್ಕೊಂಡು. ಸೊ ಆಮೇಲೆ ಅವರು ನಾಷ್ಟ ಎಲ್ಲ ಮಾಡಿಕೊಂಡು ಈಗ ಕೆಲಸಕ್ಕೆ ಹೊರಡ್ತಾ ಇದ್ದಾರೆ. ಸೊ ದೋಸೆ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್. ಇನ್ಮೇಲೆ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಬಿಟ್ಟು ಹೋಗಿ ಮಿಷಿನಲ್ಲಿ ಹಾಕ್ಸ್ಕೊಂಬಂದ್ಬಿಟ್ರೆ ಚೆನ್ನಾಗಿರುತ್ತೆ. ಸೊ ಗೇಟ್ ತೆಗೆದ ತಕ್ಷಣ ನೋಡಿ ಮ್ಯಾಕ್ಸಿ ಬಂದಿರ್ತಾನೆ. ಹೇಳಿದ್ನಲ್ಲ, ಅವನು ಹೋಗ್ಬಿಟ್ಟು ಅವನಿಗೆ ನಮ್ಮ ಮನೆಯವ್ರ ಕಂಡ್ರೆ ಸ್ವಲ್ಪ ಭಯ ಫ್ರೆಂಡ್ಸ್. ನಮ್ಮ ಮನೆಯವ್ರು ಆವಾಜ್ ಆಗ್ತಾ ಇರ್ತಾರೆ ಅವನಿಗೆ. ಸೊ ಅದಕ್ಕೋಸ್ಕರ ಅವನು ನಮ್ಮ ಮನೆಯವ್ರ ಕಂಡ್ರೆ ಒಂದು ಸ್ವಲ್ಪ ಭಯ. ಸೊ ಫೈನಲಿ ಈಗ ನಮ್ಮ ಮನೆಯವರು ಕೆಲ್ಸಕ್ಕೆ ಹೋಗ್ತಿದ್ದಾರೆ. ಅವ್ರು ಹೋದ್ಮೇಲೆ ಒಂದು ಅರ್ಧ ಅವರ್ ಬಿಟ್ಟು ನಾನು ಈಗ ರೆಡಿಯಾಗಿ ಆಮೇಲೆ ಸಿಗ್ತೀನಿ. ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ? ನಾನು ಚೆನ್ನಾಗಿದ್ದೀನಿ. ಸೊ ಈ ವ್ಲಾಗ್ ಬಂದುಬಿಟ್ಟು ನೆನ್ನೆಗೆ ಕಂಟಿನ್ಯೂ ಆಗುತ್ತೆ. ಯಾಕಂದರೆ ನೆನ್ನೆದು ವ್ಲಾಗ್ ಬಂದುಬಿಟ್ಟು ಬೆಳಗ್ಗೆ ನಾನು ಎಡಿಟ್ ಮಾಡ್ತಾಯಿದ್ದೆ. ಸೊ ನೋಡಿದ್ರೆ ಬರೀ 3 ನಿಮಿಷ 4 ನಿಮಿಷ ಅಷ್ಟೇ ಇದೆ. ಸೊ ಅದನ್ನು ಅಪ್ಲೋಡ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಅದಕ್ಕೆ ಇವತ್ತು ಕಂಟಿನ್ಯೂ ಮಾಡಬೇಡ ಅಂತ. ಸೊ ನೆನ್ನೆ ವ್ಲಾಗ್ ಇವತ್ತು ಕಂಟಿನ್ಯೂ ಮಾಡ್ತೀನಿ. ಇವತ್ತು ಬಂದು ಗುರುವಾರ. ಸೊ ಬೆಳಗ್ಗೆ ನೋಡಿದ್ರಲ್ಲ, ಈಚೆ ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ಹಾಗೆ ನಮ್ಮ ಮನೆಯವ್ರಿಗೆ ನಾಷ್ಟಕ್ಕೆ ಬಂದುಬಿಟ್ಟು ದೋಸೆ, ಚಟ್ನಿ, ಪಲ್ಯ ಮಾಡಿದ್ದಾಯಿತು. ಬಾಕ್ಸ್ಗೆ ಬಂದುಬಿಟ್ಟು ಅನ್ನ, ಟೊಮೆಟೊ ರಸ ಮಾಡಿದ್ದಾಯಿತು. ಸೊ 8:30ಗೆಲ್ಲ ಅವರು ಕೆಲ್ಸಕ್ಕೆ ಹೊರಟರು. ಅವ್ರು ಹೊರಟ ಮೇಲೆ ಒಂದು ಸ್ವಲ್ಪ ಬಿಟ್ಟು ನಾನು ಈಗ ರೆಡಿಯಾಗಿ ಸೊ ಪೂಜೆ ಕೂಡ ಮುಗಿಸಿ ನಾಷ್ಟ ಕೂಡ ಮಾಡಿದ್ದಾಯಿತು. ಟೈಮ್ ಬಂದು ಈಗ 9:45 10 ಗಂಟೆ ಆಗಿದೆ. ಸೊ ಈಗ ಸ್ವಲ್ಪ ಹೊರಗಡೆ ಹೋಗಬೇಕಿತ್ತು ಫ್ರೆಂಡ್ಸ್, ಬ್ಯಾಂಕ್ಗೆ ಹೋಗೋದಿದೆ. ಸೊ ಅದಕ್ಕೆ ಹೋಗಿ ಬಂದ್ಬೇಡ ಅಂತ. ನೋಡಿ ಎಷ್ಟು ಸೆಕೆ ಅಂದರೆ ಇರೋಕ್ಕಾಗ್ತಾಯಿಲ್ಲ, ಸಿಕ್ಕಾಪಟ್ಟೆ ಸೆಕೆ. 10 ಗಂಟೆ ಇನ್ನೂ ಅಷ್ಟೇ, ಇನ್ನು 1-2 ಗಂಟೆ ಆದರೆ ಅಷ್ಟೇ, ಇರೋದಕ್ಕೆ ಆಗೋದಿಲ್ಲ. ಸೊ ಸ್ವಲ್ಪ ಬ್ಯಾಂಕಲ್ಲಿ ಸ್ವಲ್ಪ ಕೆಲಸ ಇದೆ. ಸೊ ಅಲ್ಲಿ ಹೋಗಿ ಮುಗಿಸ್ಕೊಂಬರೋಣ ಅಂತ. ಸೊ ಈಗ ತಾನೇ ತೆಗೆದಿರ್ತಾರೆ 10 ಗಂಟೆಗೆ ಬ್ಯಾಂಕು, ಒಂದು 10:30 ಹಂಗೆ ಬಿಡೋಣ ಅಂತ. ಸೊ ಪೂಜೆ ಮುಗೀತಲ್ಲ, ಹಾಗೆ ರೆಡಿಯಾಗಿ ಕುತ್ಕೊಬಿಟ್ಟಿದ್ದೀನಿ. ಏನು ಮಾಡೋದು ಗೊತ್ತಿಲ್ಲ, ಮನೇಲಿ ಎಲ್ಲ ಕೆಲಸ ಮುಗ್ದಿದೆ. ಸೊ ಬನ್ನಿ ಈಗ ಎಡಿಟಿಂಗ್ ಕೆಲಸ ನೋಡ್ಬಿಟ್ಟು ಆಮೇಲೆ 10:30 ಹಂಗೆ ಬ್ಯಾಂಕ್ ಹೋಗೋಣ. ಸೊ ಫ್ರೆಂಡ್ಸ್, ಬ್ಯಾಂಕಿಗೆ ಹೋಗಬೇಕಿತ್ತು, ಬಟ್ ಅದು ಓಪನ್ ಈಗ ಆಗಿರುತ್ತೆ. ಆಗಿದ ತಕ್ಷಣ ಹೋಗೋದು ಬೇಡ, ಒಂದು 11 ಗಂಟೆಗೆ ಹೋಗೋಣ ಅಂತ. ಅರ್ಧ ಅವರ್ ಟೈಮ್ ಇತ್ತಲ್ಲ. ಸೊ ಬೆಳಗ್ಗೆ ಬಟ್ಟೆಗಳು ಒಗೆಯೋಕ್ಕಾಕಿದ್ದೆ, ವೈಟ್ ಬಟ್ಟೆಗಳೆಲ್ಲ. ಸೊ ಹಾಲು ಹಾಕ್ಬಿಟ್ಟು ನೆನೆಸಿದ್ದೆ ಫ್ರೆಂಡ್ಸ್. ಅದಕ್ಕೆ ವೈಟದು ಏನೇನಿತ್ತು ಎಲ್ಲ ಹಾಕ್ಬಿಟ್ಟಿದ್ದೆ. ನಮ್ಮ ಮನೆಯವ್ರದ್ದು ಬನೀನು, ಟೀ ಶರ್ಟು ಎಲ್ಲ ಒಗ್ದಿರೋದೆ. ಅದೆಲ್ಲ ಟವಲ್ಲು ಮತ್ತು ಬೆಡ್ ಮೇಲೆ ಹಾಸೋದು ಅದೆಲ್ಲ ಸ್ವಲ್ಪ ವೈಟ್ ಇದೆ ಅಲ್ವಾ, ಸೊ ಕಲರ್ ಹೋಗುತ್ತೆ ಅಂದ್ಕೊಂಡು. ಸೊ ಏನಾದರೂ ಕರೆ ಇದ್ದರೆ ಹೋಗುತ್ತೆ ಅಂದ್ಬಿಟ್ಟು ಹಾಲು ಹಾಕಿದ್ನಲ್ಲ, ಸೊ ಅದ್ರ ಜೊತೆನೇ ಹಾಕ್ಬಿಟ್ಟಿದ್ದೆ. ಸೊ ಫೈನಲಿ ಬಟ್ಟೆಗಳೆಲ್ಲ ಒಗ್ದಿದ್ದಾಗಿತ್ತು. ಸೊ ಹಾಗಾಗಿ ಫ್ರೆಂಡ್ಸ್, ಈಗ ಟೈಮ್ ಬಂದು 11 ಗಂಟೆ ಆಗಿದೆ. ಸೊ ಈಗ ಬ್ಯಾಂಕಿಗೆ ಬಂದಿದ್ದೀನಿ. ಬನ್ನಿ ಹೋಗಿ ಕೆಲಸ ಮುಗಿಸ್ಕೊಂಡು ಸಿಗ್ತೀನಿ. ಬ್ಯಾಂಕಿಂದ ಬಂದು ಫುಲ್ಲು ಟಯರ್ಡಾಗಿತ್ತು ಫ್ರೆಂಡ್ಸ್, ಬಿಸಿಲಲ್ಲಿ. ಅದಕ್ಕೆ ಪಾನ್ ಕಾಯ್ತಲ್ವ, ಸೊ ಅದನ್ನು ಸ್ವಲ್ಪ ಕುಟ್ಕೊಳ್ತಾ ಇದ್ದೀನಿ, ತಣ್ಣಗಿರುತ್ತೆ. ಫ್ರೆಂಡ್ಸ್, ಈಗ ಟೈಮ್ ಬಂದು 6:30 ಆಗಿದೆ. ಸೊ ಮಧ್ಯಾಹ್ನ ಬ್ಯಾಂಕಿಂದ ಬಂದಮೇಲೆ ಸ್ವಲ್ಪ ರೆಸ್ಟ್ ಮಾಡಿದೆ. ಆಮೇಲೆ ಸ್ವಲ್ಪ ಕೆಲಸ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡೆ. ನನ್ನ ಫ್ರೆಂಡು ತುಂಬ ದಿನ ಆಗಿತ್ತು ಫೋನ್ ಮಾಡಿ. ಸೊ ಕರೆಕ್ಟ್ ನಾಳೆಗೆ 1 ವಾರ ಆಗುತ್ತೆ ಫೋನ್ ಮಾಡಿ. ಸೊ 5 ದಿನ ಆಗಿತ್ತು ಅವ್ರು ಫೋನ್ ಮಾಡಿ. ಸೊ ಇವತ್ತು ಫೋನ್ ಮಾಡಿದ್ರು. ಮಿನಿಮಮ್ ಅಂದರೆ 1 ಅವರ್ ಮಾತಾಡಿದೆ ಫೋನಲ್ಲಿ. 1 ಅವರ್ ಮಾತಾಡ್ಕೊಂಡೆ, ಕೆಲಸಗಳೆಲ್ಲ ಮುಗಿಸ್ಕೊಂಡೆ. ಸೊ ಬಿಡ್ಮೇಲೆಲ್ಲ ಕವರ್ ಚೇಂಜ್ ಮಾಡಬೇಕಿತ್ತು, ಬಟ್ಟೆ ಒಣಗಿದ್ನಲ್ಲ ಅದನ್ನು ತೊಗೊಂಬಂದು ಎಲ್ಲ ಮಡ್ಚಿಟ್ಟಿದ್ದಾಯಿತು, ಕಸ ಗುಡಿಸಿದಾಯಿತು. ಸೊ ಪಾತ್ರೆಗಳನ್ನು ತೊಳೆದಿಲ್ಲ, ಹಾಗೆ ಇದೆ. ಸೊ ಪಾತ್ರೆಗಳು ತೊಳ್ಕೊಡ್ಬೇಕು. ಈಗ ಅಡುಗೆಗೆ ಇಟ್ಟಿದ್ದೀನಿ. ಸೊ ಸೋರೆಕಾಯಿ ಸಾಂಬಾರು ಮಾಡೋಣ ಅಂತ. ನಮ್ಮ ಮನೆಯವರು ಇವತ್ತು ಬರೋದು ಲೇಟ್ ಆಗುತ್ತೆ ಅಂತ ಇದ್ದಾರೆ, ಕೆಲಸ ಜಾಸ್ತಿ ಇದೆ ಅಂತ. ಸೊ ಅವ್ರು ಬರೋದೇ ಮಿನಿಮಮ್ 10-11 ಗಂಟೆ ಹೋಗುತ್ತೆ. ಸೊ ಅಡುಗೆ ಮಾಡಿಟ್ಟು ಪಾತ್ರೆ ತೊಳೆದ್ಬಿಟ್ರೆ ಕೆಲಸ ಮುಗೀತೆ ಇವತ್ತಿನ ದಿನ ಇಷ್ಟೇ. ಸೊ ಮಧ್ಯಾಹ್ನ ಹೊತ್ತು ಜಾಸ್ತಿ ವ್ಲಾಗ್ ಮಾಡೋಕ್ಕಾಗ್ತಿಲ್ಲ ಫ್ರೆಂಡ್ಸ್. ಯಾಕೆ ಅಂದರೆ ಬೆಳಗ್ಗೆ ನಮ್ಮ ಮನೆಯವ್ರು ಹೋಗೋಷ್ಟರಲ್ಲೇ ಎಲ್ಲ ಕೆಲಸ ಮುಗ್ದಿರುತ್ತೆ. ಇನ್ನು ಮಧ್ಯಾಹ್ನ ಹೊತ್ತು ನನಗೇನು ಕೆಲಸ ಇರೋದಿಲ್ಲ. ಸೊ ಕೊರಿಯನ್ ಮೂವೀಸ್ ಬೇರೆ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ, ಚೆನ್ನಾಗಿರುತ್ತೆ ಕೊರಿಯನ್ ಮೂವೀಸ್, ಅದನ್ನು ನೋಡ್ತಾ ಇದ್ದೀನಿ. ಸೊ ಹಾಗಾಗಿ ಇನ್ನೂ ವ್ಲಾಗ್ ಮಾಡೋಕ್ಕಾಗ್ತಾಯಿಲ್ಲ. ಸೊ ಬನ್ನಿ ಈಗ ಸಾಂಬಾರಿಗೆ ಇಟ್ಬಿಟ್ಟು ಆಮೇಲೆ ನೋಡೋಣ ನಮ್ಮ ಮನೆಯವ್ರು ಎಷ್ಟು ಬರ್ತಾರೆ ಅಂತ. ರಾತ್ರಿ ಊಟಕ್ಕೆ ಅನ್ನ ಮತ್ತು ಸೋರೆಕಾಯಿ ಸಾಂಬಾರು ಮಾಡ್ಕೊಂಡಿದ್ದೆ ಫ್ರೆಂಡ್ಸ್, ತುಂಬ ಚೆನ್ನಾಗಿತ್ತು, ಊಟ ಕೂಡ ಆಯಿತು. ಸೊ ಫ್ರೆಂಡ್ಸ್, ಈಗ ಟೈಮ್ ಬಂದು 8:30 ಆಗಿದೆ. ಸೊ ಈಗ ಕೆಲವೊಂದು ತರಕಾರಿಗಳೆಲ್ಲ ಆರ್ಡ್ರ್ ಮಾಡಿದ್ವಿ, ತರಕಾರಿ ಬೇಕಿತ್ತು ಅಂತ. ಸೊ ಇವ್ರಿಗೆ ಅರ್ಧ ಲೊಕೇಶನ್ ಹೇಳೋದ್ರಲ್ಲೇ ಟೈಮ್ ಹೋಗ್ಬಿಡುತ್ತೆ. ಸೊ ನಾನು ಅಷ್ಟೊತ್ತು ಹೇಳಿದೆ ಇಷ್ಟೊತ್ತವರೆಗೂ. ಸೊ ಅವ್ರು ಬಂದಿಲ್ಲ, ಈಗ ನಮ್ಮ ಮನೆಯವ್ರು ಬಂದಿದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ ಲೊಕೇಶನು. ಈಚೆ ಕಡೆ ಬಂದರೆ ಏನು ತಣ್ಣು ಗಾಳಿ ಬಿಸ್ತಿದೆ ಫ್ರೆಂಡ್ಸ್, ಆದರೆ ಒಳಗಡೆ ಇರೋಕ್ಕಾಗ್ತಾಯಿಲ್ಲ ಮನೆಯಲ್ಲಿ. ಮ್ಯಾಕ್ಸಿ ನೋಡಿ ಇಲ್ಲಿ ಎಲ್ಲಿವರೆಗೂ ಬಂದಿದ್ದಾನೆ. ಮ್ಯಾಕ್ಸಿ ಹೊರಗಡೆ ಯಾಕೆ ಬಂದಿರೋದು? ಹಾಂ, ಯಾಕಮ್ಮ ಹೊರಗಡೆ ಬಂದಿರೋದು ನೀನು? ನೋಡಿ ಈಚೆ. ಇವನಿಗೆ ನಮ್ಮ ಮನೆಯವ್ರು ಕಂಡ್ರೆ ಸಿಕ್ಕಾಪಟ್ಟೆ ಭಯ ಫ್ರೆಂಡ್ಸ್, ಆದರೂ ಒಳಗಡೆ ಬಂದಿದ್ದಾನೆ ಅವರಿದ್ರು. ಮ್ಯಾಕ್ಸಿ ಬಿಸ್ಕೆಟ್ ತರ್ತೀನಿ ಇರಮ್ಮ. ಸೊ ಫ್ರೆಂಡ್ಸ್, ಈಗ ಅವನು ಹೋಗಿ ಬಿಸ್ಕೆಟ್ ತೊಗೊಳ್ಳ. ಪಾರ್ಲೇಜಿನೇ ಇದೆ ಫ್ರೆಂಡ್ಸ್, ಅವ್ನು ಪಾರ್ಲೇಜಿ ತಿನ್ನಲ್ಲ ಆದರೂ ನೋಡ. ಸೊ ಏನು ಕೆಲಸ ಮಾಡೋಕ್ಕಾಗ್ತಿಲ್ಲ.
ಅವ್ರಿಗೂ ಲೊಕೇಶನ್ ಹೇಳಿ ಸಿಕ್ಕಾಬಿಟ್ಟೆ ಸಿಟ್ಟು ಬರ್ತಾಯಿದೆ ಫ್ರೆಂಡ್ಸ್. ಯಾಕಂದರೆ ಎಲ್ಲರೂ ಕರೆಕ್ಟಾಗಿ ಬರ್ತಾರೆ, ಕೆಲವೊಬ್ಬರೊಬ್ರು ಈ ಥರ ಆಟ ಆಡಿಸ್ತಾರೆ, ಏನೂ ಮಾಡೋಕ್ಕಾಗಲ್ಲ. ಸೊ ಫ್ರೆಂಡ್ಸ್, ಇಲ್ಲಿ ಮ್ಯಾಕ್ಸಿಗೆ ಬಿಸ್ಕೆಟ್ ತೊಗೊಂಡಿದ್ದೀನಿ, ನನಗೆ ಬಿಸ್ಕೆಟ್ ಆಗಬೇಕು. ಈಗ ನಾನು ವೀಡಿಯೋ ಮಾಡ್ತಿರೋದು ಬಂದು ನನ್ನ ಹಳೆ ಫೋನು ಫ್ರೆಂಡ್ಸ್. ಎಷ್ಟು ಚೆನ್ನಾಗಿದೆ ಎಲ್ಲ, ಕ್ಲಾರಿಟಿ ಚೆನ್ನಾಗಿ ಬರ್ತಿದೆ. ನನ್ನ ಫೋನ್ ಬಂದುಬಿಟ್ಟು ಅದು ಫೋಟೋಸ್ ಇಲ್ಲ, ವೀಡಿಯೋಸ್ ಇಲ್ಲ, 140 ಇದೆ ಅಷ್ಟೇ. ಅದಕ್ಕೇ ಅದು ಸ್ಟೋರೇಜ್ ಕಡಿಮೆ ಅಂತ ತೋರಿಸ್ತಿದೆ. ಮ್ಯಾಕ್ಸ್ ಇಲ್ವಾ ತಿನ್ಕೊಂಬನೆ, ಅದು ಸ್ಟೋರೇಜ್ ಕಡಿಮೆ ಅಂತ ತೋರಿಸ್ತಾ ಇದೆ, ಅದಕ್ಕೆ ಇದು ಹಳೆ ಫೋನಲ್ಲೇ ಮಾಡ್ತಾಯಿದ್ದೀನಿ. ನನಗೆ ಅದಕ್ಕಿಂತ ಇದೇ ಕ್ಲಾರಿಟಿ ಚೆನ್ನಾಗಿದೆ ಅಂತ ಅನಿಸ್ತಿದೆ ಫ್ರೆಂಡ್ಸ್. ಬಂದಿಲ್ಲ, ಅವ್ರು ಸಿಕ್ಕಾಗ್ಬಿಟ್ಟೆ ಆಟ ಆಡಿಸ್ತಾ ಇದ್ದಾರೆ. ಎಲ್ಲಿದ್ದಾರಂತಮ್ಮ? ನೋಡಿ ಫ್ರೆಂಡ್ಸ್, ಸೊ ಫ್ರೆಂಡ್ಸ್, ಇಲ್ಲಿ ಆಫರ್ ಇತ್ತು ಅಂತ ನಮ್ಮ ಮನೆಯವ್ರು ಇಷ್ಟೊಂದು ತರಿಸಿದ್ದಾರೆ. ಗ್ರೇಪ್ಸ್ ಬಂದು ಬೈ 1 get 1 ಫ್ರೆಂಡ್ಸ್. 1 kg ಬಂದುಬಿಟ್ಟು 79 rupees ಅಷ್ಟೇ. ಪಾಲಕ್ಕೆಲ್ಲ 60 ರೂಪಾಯಿ ಇರುತ್ತೆ. ಸೊ ಇಷ್ಟೈತನ್ನು ತರಿಸಿದ್ರು. ಸೊ ಸ್ಲೈಸ್ ಜ್ಯೂಸ್ ಕೂಡ 70 ರೂಪಾಯಿಗೆ 2. ಸೊ ಇದೆಷ್ಟೆಲ್ಲ ತರಿಸಿದ್ರು. ನಾನು ಕೂಡ ಕೋಸಂಬರಿಗೆ ಕಾಳು ನೆನೆಸಿದ್ದೆ. ನಮ್ಮ ಮನೆಯವ್ರಿಗೆ ಕೋಸಂಬರಿ ಅಂದರೆ ತುಂಬ ಇಷ್ಟ. ಸೊ ಅದಕ್ಕೆ ಅದೆಲ್ಲ ಮಾಡೋಷ್ಟರಲ್ಲಿ ನಮ್ಮ ಮನೆಯವರು ಕ್ಯಾರೆಟ್ ತುರ್ತಾಯಿದ್ರು. ಕ್ಯಾರೆಟ್ ಹಲ್ವಾ ಮಾಡೋಣ ಅಂತ ಅಂದ್ಕೊಂಡು. ಸೊ ಅವರು ಎಲ್ಲ ತುರ್ಬೋಷ್ಟರಲ್ಲಿ ನಾನು ಕೋಸಂಬರಿ ಮಾಡ್ಕೊಂಬಂದು ಅವ್ರಿಗೆ ತಿನ್ನಿಸ್ತಾ ಇದ್ದೆ ಪಕ್ಕದಲ್ಲಿ. ಅವ್ರು ಹಾಗೆ ಕ್ಯಾರೆಟ್ ಎಲ್ಲ ತುರಿತಾ ಇದ್ದರು. ಸೊ ನಾನು ಒಂದು ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡು ಕಿಚನೆಲ್ಲ ಕ್ಲೀನ್ ಮಾಡಿ ಪಾತ್ರೆಗಳೆಲ್ಲ ತೊಳೆದು ಬಂದೆ. ಆಮೇಲೆ ನಾನು ಕೂಡ ಒಂದು ಸ್ವಲ್ಪ ತಿಸ್ಕೊಂಡು ನಾನು ಒಂದು ಸ್ವಲ್ಪ ಮಾಡಿದೆ. ಫೈನಲಿ ಕ್ಯಾರೆಟ್ ಹಲ್ವಾ ರೆಡಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಈಗ ಟೈಮ್ ಬಂದು 11 ಗಂಟೆ ಆಗಿದೆ. ಈಗ ತಾನೇ ಮುಗೀತು ಕ್ಯಾರೆಟ್ ಹಲ್ವಾ ಮಾಡಿದ್ದೆಲ್ಲ. ಸೊ ಈಗ ಮಾಡಿದ ತಕ್ಷಣ ನಾವು ತಿನ್ನೋಕೆ ಹೋಗೋದಿಲ್ಲ, ಅದು ತಣ್ಣಗಾಗಿ ಫ್ರಿಜ್ಜಲ್ಲಿಟ್ಟು ತಿಂದರೆ ಅದು ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಬೆಳಗ್ಗೆಗೆ ಫ್ರಿಜ್ಜಲ್ಲಿ ಇಟ್ಕೊಂಡು ತಿಂತೀವಿ. ಈಗ ಹೊರಗಡೆನೇ ಇಟ್ಟಿದ್ದೀನಿ. ಸೊ ಫ್ರೆಂಡ್ಸ್, ಈ ವ್ಲಾಗ್ ಇಷ್ಟ. ಈ ವ್ಲಾಗಲ್ಲಿಗೆ ಏನು ಮಾಡ್ತೀನಿ, ಪ್ಲೀಸ್ ಯಾರೆಲ್ಲ ವಿಡಿಯೋ ನೋಡ್ತೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಎಲ್ಲಿವರೆಗೂ ವಿಡಿಯೋ ನೋಡ್ಕೊಂಡು ಸಪೋರ್ಟ್ ಮಾಡ್ತಿರೋ ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್.